श्रीगुरुभ्यो नमः। हरिः ओम्। यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरुर्यश्च जगताम् विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामापहतकुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारं वन्दे विजयदं हरिं करोतु मम कल्याणं हरिर्हयमुखाविदः गुरुश्च मध्वनामा मे वरदोऽस्तु निरन्तरं वाणिते करवण्यम्ब चरणो हृदि सर्वदा मद्वाक्यसरणीर्भूयात् श्रीमदाचार्यभावग समाश्रयेत् गुरुं भक्त्या महाविश्वासपूर्वकं निक्षिपे सर्वभारांश्च गुरो ಶ್ರೀಪಾದಪಂಕಜೇ. ಅಪರೋಕ್ಷ ಜ್ಞಾನಿಗಳಾಗಿರುವಂತಹ ಜಗನ್ನಾಥದಾಸರು ಹರಿಕಥಾಮೃತ ಸಾರದಲ್ಲಿ ಭಗವಂತನ ಕರುಣೆಯ ಒಂದು ಮಹಾಮಹಿಮೆಯನ್ನ, ಭಗವಂತ ಮಾಡುವಂತಹ ನಮ್ಮ ಮೇಲೆ ತೋರುವಂತಹ ಆ ಕರುಣೆಯ ವರ್ಣನೆಯನ್ನ ಬಹಳ ಸುಂದರವಾಗಿ ತಿಳಿಸ್ಕೊಡ್ತಾರೆ. ಇವತ್ತಿನ ಪದ್ಯನೂ ಸಹಿತ 10 ಬಾರಿ ಹೇಳಿದ್ರೂ ಕಡಿಮೆ, ಅಷ್ಟು ಸುಂದರವಾಗಿ ಶಬ್ದಗಳ ವರ್ಣನೆ ಮತ್ತು ಅದರ ಅರ್ಥ ಅತ್ಯದ್ಭುತವಾಗಿ ಜಗನ್ನಾಥದಾಸರು ತಿಳಿಸ್ತಾರೆ. ಜಗನ್ನಾಥದಾಸರು ಕೊಡುವಂತಹ ಉದಾಹರಣೆಗಳು ಮನಸ್ಸಿಗೆ ಹೃದಯವಾಗಿ ಮನಸ್ಸನ್ನ ಮುಟ್ಟುವಂಥವು. ಈ ಅರ್ಥ ವಿವರಣೆ ಮೊದಲು ಪದ್ಯವನ್ನು ನೋಡೋಣ, ಆಮೇಲೆ ಅರ್ಥವನ್ನು ತಿಳಿಯೋಣ. ಕಣ್ಣಿಗೆವೆಯಂದದಲ್ಲಿ ಬಹಳ ಸುಂದರವಾಗಿ ನಮಗೆ ಅದು ಅರ್ಥಾನುಸಂಧಾನ ಮಾಡಲಿಕ್ಕೆ ಸುಲಭವಾಗಿರುವಂಥದ್ದು. ಕಣ್ಣಿಗೆವೆಯಂದದಲ್ಲಿ ಕೈ ಮೈ ತಿಣ್ಣಿಗೊದಗುವ ತೆರದಿ ಫಲ್ಗಳು ಪಣ್ಣು ಫಲಗಳ ನಗಿದು ಜಿಹ್ವೆಗೆ ರಸವ ನೀವಂತೆ. ಪುಣ್ಯ ಫಲವ ನೀವಂತದಲ್ಲಿ ನುಡಿ ವೆಣ್ಣನಾಳ್ ವಂಡನೊಳು ಲಕ್ಷ್ಮಣ ನಣ್ಣನೊದಗುವ ಭಕ್ತ ರವಸರ ಗಮರಗಣ ಸಹಿತ. ಬಹಳ ಸುಂದರವಾಗಿರುವಂತಹ ಪದ್ಯ. ಭಗವಂತ ಹೇಗೆ ರಕ್ಷಣೆ ಮಾಡುತ್ತಾನೆ ನಮ್ಮನ್ನ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ನಾವು ಭಗವಂತನನ್ನ ಆರಾಧನೆ ಮಾಡುವಂತಹ ಸಂದರ್ಭದಲ್ಲಿ ನಮಗೆ ಬರುವಂತಹ ಒಂದು ಪ್ರಶ್ನೆ, ಭಗವಂತ ಹೇಗೆ ರಕ್ಷಣೆ ಮಾಡ್ತಾನೆ? ಅದಕ್ಕೆ ಉದಾಹರಣೆಯನ್ನ ಕೊಟ್ಟರು. ಕಣ್ಣಿಗೆವೆಯಂದದಲ್ಲಿ, ಸಾಮಾನ್ಯವಾಗಿ ಕಣ್ಣುಗಳಿದ್ದಾವೆ, 2 ಕಣ್ಣುಗಳು. ಆ ಕಣ್ಣುಗಳಿಗೆ ಭಗವಂತ ರೆಪ್ಪೆಯನ್ನ ಕೊಟ್ಟಿದ್ದಾನೆ. ರೆಪ್ಪೆ ಹೇಗಿದೆಪ್ಪ ಅಂತಂದ್ರೆ, ನೀವು ಕೈಯನ್ನ ಹಿಡಿದು ರೆಪ್ಪೆಯನ್ನ ಮುಚ್ಚಬೇಕು ಅಂತೇನಿಲ್ಲ. ಧೂಳು ಬಂದು ಕೂಡ್ಲೆ ಅಥವಾ ಕಣ್ಣಿಗೆ ತೊಂದರೆ ಆಗುವಂತಹ ಯಾವುದೇ ಪದಾರ್ಥಗಳು ಹೊರಗಡೆಯಿಂದ ಬಂದ್ರು ತಂತಾನೆ ಕಣ್ಣು ಆ ರೆಪ್ಪೆಯಿಂದ ಮುಚ್ಚಿಬಿಡ್ತದೆ. ಆ ರೀತಿಯಾಗಿ ಭಗವಂತ ನಮ್ಮನ್ನ ರಕ್ಷಣೆ ಮಾಡ್ತಾನೆ. ಇದರ ಜೊತೆಗೆ ಕೈ ಮೈ ತಿಣ್ಣಿಗೊದಗುವ, ಬಹಳ ತ್ರಾಸಾದಾಗ ಅಥವಾ ನೋವಾದಾಗ ನಾವೇನ್ ಮಾಡ್ತೀವಿ, ದೇಹಕ್ಕೆ ತೂರಿಸ್ಕೊಳ್ತೀವಿ. ಕಡಿತ ಆದಾಗ ಆಗ ಎಷ್ಟು ಆನಂದ ಆಗ್ತದೆ. ಕಣ್ಣು ಮುಚ್ಚಿದಾಗ, ಧೂಳು ಬಂದಾಗ ಕಣ್ಣು ಮುಚ್ಚಿದಾಗ ಎಷ್ಟು ಆನಂದ ಆಗ್ತದೆ. ಅಷ್ಟೇ ಅಲ್ಲ, ಜೊತೆಗೆ ಬಾಯಲ್ಲಿರುವಂತಹ ಹಲ್ಲುಗಳು ನಾವು ತಿಂದಿರುವಂತಹ ಹಣ್ಣುಗಳನ್ನ ಚೆನ್ನಾಗಿ ಕಚ್ಚಿ ಜಗಿದು ಅಗೆದು ಅದರ ರಸವನ್ನ ನಾಲಿಗೆಗೆ ಕೊಟ್ಟಾಗ ಹೇಗೆ ಸಂತೋಷ ಆಗ್ತದೋ ಅದನ್ನು ಹೇಳ್ತಾರೆ. ಕೈ ಮೈ ತಿಣ್ಣಿಗೊದಗುವ ತೆರದಿ ಫಲ್ಗಳು ಫಲಗಳ ನಗಿದು ಜಿಹ್ವೆಗೆ ರಸವ ನೀವಂತೆ. ಜಗಿಯೋ ಕೆಲಸ ಹಲ್ಲಿಂದು, ಆದರೆ ಅದರ ಆನಂದ ಪಡೆಯುವಂಥದ್ದು ನಾಲಿಗೆ. ಹಾಗೆ ಪುಣ್ಯ ಫಲವೀವಂದದಲ್ಲಿ ಭಗವಂತ ಹೇಗೆ ಪುಣ್ಯವನ್ನ ಕೊಡ್ತಾನೆ ಅಂದ್ರೆ ನೀವು ಕಲ್ಪನೆ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಅಷ್ಟು ಭಗವಂತನ ಅನುಗ್ರಹ ಅದು ಆಗುವಂಥದ್ದು. ಹೇಗೆ ಕೊಡ್ತಾನೆ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನ ಕೊಟ್ಟರು. ಲಕ್ಷ್ಮಣನ ಅಣ್ಣ ಒದಗುವ, ಯಾರು ಲಕ್ಷ್ಮಣನ ಅನುಜನಾಗಿರುವಂಥವನು ರಾಮದೇವರು. ಆ ಭಗವಂತ ರಾಮದೇವರು ಅವನು ನಮಗೆ ಅನುಗ್ರಹ ಮಾಡಲಿಕ್ಕೋಸ್ಕರವಾಗಿ ಭಕ್ತರ ಅವಸರಕ್ಕೆ, ಭಕ್ತರು ಭಾರಿ ಅವಸರದಾಗಿರ್ತಾರೆ ಭಗವಂತ ಅನುಗ್ರಹ ಮಾಡ್ಲಿ ಅಂತ ಹೇಳಿ, ಆ ಭಕ್ತರನ್ನ ಕಾಯ್ಲಿಕ್ಕೋಸ್ಕರವಾಗಿ ತಾನೊಬ್ನೇ ಬರೋದಿಲ್ಲ. ಲಕ್ಷ್ಮಣನ ಅಣ್ಣನಾಗಿರುವಂತಹ ರಾಮದೇವರು ಹೇಗೆ ಬರ್ತಾರೆ? ಅಮರಗಣ ಸಹಿತ ಎಲ್ಲಾ ದೇವಾನುದೇವತೆಗಳನ್ನ ಕರೆದುಕೊಂಡು ಭಗವಂತ ಬಂದು ಅನುಗ್ರಹವನ್ನ ಮಾಡ್ತಾನೆ.
ಇದು ಮೇಲ್ನೋಟಕ್ಕೆ ಕಾಣುವಂತ ಅರ್ಥ. ಇನ್ನು ವ್ಯಾಖ್ಯಾನದಲ್ಲಿ ಇನ್ನೂ ಒಂದು ಅರ್ಥವನ್ನು ಹೇಳ್ತಾರೆ. ಜೀವ ಏನಿದ್ದಾನಲ್ಲ, ಜೀವ ಮಾಡುವಂತಹ ಯಾವುದೇ ಸಾಧನೆ ಆಗಿರಬಹುದು, ಅವನು ಸ್ವತಂತ್ರವಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ದೇವತೆಗಳಿದ್ದಾರೆ ನಮ್ಮ ಶರೀರದಲ್ಲಿ. ನಾನು ಹಿಂದೆಲ್ಲ ಹೇಳಿದ್ದೇನೆ, ದೇವತೆಗಳೆಲ್ಲ ಇದ್ದಾರೆ ನಮ್ಮ ಶರೀರದಲ್ಲಿ. ದೇವತೆಗಳ ಒಳಗೆ ವಾಯುದೇವರಿದ್ದಾರೆ, ವಾಯುದೇವರಲ್ಲಿ ಭಗವಂತ ಇದ್ದಾನೆ. ಅಂದ್ರೆ ಏನಾಯ್ತು, ವಾಯುದೇವರ ಮೇಲೆ ಕೂತಿರುವಂತಹ ಆ ಹನುಮಂತ ದೇವರು, ಉಪಾಸನೆ ಮಾಡುವಂತಹ ರಾಮದೇವರು ಎಲ್ಲ ದೇವತೆಗಳನ್ನ ಕರೆದುಕೊಂಡು ಬಂದು ಏನ್ ಮಾಡಿಸ್ತಾರೆ, ಅನುಗ್ರಹವನ್ನ ಮಾಡಿಸ್ತಾನೆ ಭಗವಂತ. ಅದು ಸ್ವತಂತ್ರನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಭಗವಂತನ ವ್ಯಾಪಾರ. ನಾವು ಹೇಳಿದ್ರೆ ಮಾತ್ರ ರೆಪ್ಪೆ ಬರಬೇಕು ಅಂತೇನಿಲ್ಲ. ಧೂಳು ಬಂದು ಕೂಡ್ಲೆ ಹೇಗೆ ಆ ರೆಪ್ಪೆ ಹೇಗೆ ಮುಚ್ಚಿಕೊಳ್ಳುತ್ತದೋ ಹಾಗೆ ಭಗವಂತ ನಿಜ ಭಕ್ತರನ್ನ, ಶುದ್ಧವಾದ ಭಕ್ತರನ್ನ ಭಗವಂತ ಹಾಗೆ ಅನುಗ್ರಹವನ್ನ ಮಾಡ್ತಾನೆ. ಇನ್ನು ಎರಡನೇ ಪದ್ಯದಲ್ಲಿ ಹೇಳ್ತಾರೆ, ಮುಂದಿನ ಪದ್ಯದಲ್ಲಿ, ಕೊಟ್ಟದನು ಕೈಗೊಂಬ ರಕ್ಷಣ ಬಿಟ್ಟಗಲ ತನ್ನವರ ದುರಿತಗಳಟ್ಟುವನು ದೂರದಲ್ಲಿ ದುರಿತಾರಣ್ಯ ಭಾವಕನು ಬೆಟ್ಟ ಬೆನ್ನಲಿ ಹೊರಸಿದವರರೋಳ್ ಸಿಟ್ಟು ಮಾಡಿದನೇನು ಹರಿಕಂಗೆಟ್ಟ ಸುರರಿಗೆ ಸುದಯ ನುಣಿಸಿದ ಮುರಿದ ನಹಿತರನು. ಈ ಪದ್ಯನೂ ಅಷ್ಟೇ, ಒಂದೊಂದು ಪದ್ಯಗಳು ಯಾವ ಪದ್ಯ ಹೇಳಲಿ ಯಾವ ಪದ್ಯ ಬಿಡ್ಲಿ ಅಂತ ಅನ್ನೋ ಹಾಗಿದ್ದಾವೆ. ಅಷ್ಟು ಒಂದೊಂದು ಅಕ್ಷರವೂ ಮಂತ್ರ ತುಲ್ಯವಾಗಿರುವಂತದ್ದು ಹರಿಕಥಾಮೃತ ಸಾರ. ಅದನ್ನಲ್ಲಿ ಹೇಳ್ತಾರೆ, ನಾವೇನ್ ಕೊಡ್ತೀವಲ್ಲ ಭಗವಂತನಿಗೆ, ಅದನ್ನ ಭಗವಂತ ಸ್ವೀಕಾರ ಮಾಡ್ತಾನೆ. ನೀವು ಕೊಡೋರು ಭಕ್ತಿಯಿಂದ ಕೊಡಬೇಕು. ಭಕ್ತಿ ಎಷ್ಟು ಪ್ರಮಾಣದಲ್ಲಿದೆನೋ ಅಷ್ಟು ಭಗವಂತ ಅನುಗ್ರಹ ಮಾಡ್ತಾನೆ. ಒಂದು ಉದಾಹರಣೆಯನ್ನು ತಗೊಳ್ಳೋದಾದ್ರೆ, ಸುಧಾಮ ಅತ್ಯಂತ ಕಡು ಬಡವ, ಅವನ ಹತ್ರ ಏನೂ ಇಲ್ಲ. ಭಾಗವತ ಬಹಳ ಸುಂದರವಾಗಿ ವರ್ಣನೆ ಮಾಡ್ತದೆ. ಅವನ ಹತ್ರ ಏನೂ ಇಲ್ಲ. ಹೆಂಡತಿ ಹೇಳಿದ್ಲು, ನಿಮ್ ಸ್ನೇಹಿತ ಅಂತಂತೀರಿ ಕೃಷ್ಣ ಪರಮಾತ್ಮ, ಅವನ ಹತ್ರ ಹೋಗಿ ಏನಾದ್ರೂ ಅನುಕೂಲತೆ ಆಗ್ತದೆ, ಹೋಗಿ ಬರ್ರಿ. ಮತ್ತೇನಾರ ಕೊಡಬೇಕಲ್ಲ, ಹೋಗಬೇಕಾದ್ರೆ ಖಾಲಿ ಕೈಯಲ್ಲಿ ಹೋಗಬಾರ್ದು. ಗುರುಗಳ ಮನೆಗೆ, ಮಕ್ಕಳಿರೋ ಮನೆಗೆ, ಸ್ವಾಮಿಗಳ ಹತ್ರ ಹೋಗಬೇಕಾದ್ರೆ, ಸ್ನೇಹಿತರ ಮನೆಗೆ ಅಥವಾ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಖಾಲಿ ಕೈಯಲ್ಲಿ ಹೋಗ್ಬಾರ್ದು. ಸ್ನೇಹಿತನ ಮನೆಗೆ ಏನ್ ತಗೊಂಡು ಹೋಗ್ಬೇಕು, ಮನೆಯಲ್ಲಿ ಏನೂ ಇಲ್ಲ. ಎಲ್ಲರ ಮನೆಯಲ್ಲಿ ಬೇಡಿ ಆ ಅವಲಕ್ಕಿಯನ್ನ ತಂದುಕೊಟ್ಟಿದ್ದಾಳೆ ತಂಡುಲ, ಅದನ್ನ ತೆಗೆದುಕೊಂಡು ಹೋಗಿದ್ದಾನ ಮುಷ್ಟಿ ಪಾಪ. ಕೊಡಬೇಕು ಅಂತ ತೆಗಿಬೇಕು ಅಂತಾನೆ ನೋಡ್ತಾನೆ, ಆ ವೈಭವವನ್ನ ತೆಗಿಲಿಕ್ಕೆ ಮನಸ್ಸೇ ಆಗ್ತಿಲ್ಲ. ಆದ್ರೆ ಭಗವಂತ ತಾನೇ ತೆಗೆದುಕೊಳ್ತಾನೆ. ಕತೆ ನಮಗೆಲ್ಲ ಗೊತ್ತು, ಕೇಳಿದ್ದಾರೆ, ಎಲ್ಲ ಕಡೆ ಬಹಳ ಸಾರಿ ಹೇಳಿರ್ತಾರೆ. ಇದರ ಹಿನ್ನೆಲೆ ಈ ಪದ್ಯಕ್ಕೆ ಬಹಳ ಹತ್ತಿರವಾಗಿರುವಂಥದ್ದು. ಕೊಟ್ಟದನು ಕೈಗೊಂಬ ರಕ್ಷಣ, ಆ ಒಂದೇ ಒಂದು ಮುಷ್ಟಿ ಅವಲಕ್ಕಿಯನ್ನು ಸ್ವೀಕಾರ ಮಾಡಿದ ಭಗವಂತ ಅವನಿಗೆ ಎಲ್ಲವನ್ನ ಕೊಟ್ಟಿದ್ದಾನೆ ಆ ಸುಧಾಮನಿಗೆ. ಹಾಗೆ ಪತ್ರಂ ಪುಷ್ಪಂ ಫಲಂ ತೋಯಂ, ಒಂದು ಹನಿ, ಒಂದು ಬಿಂದು ಗಂಗೋದಕ ಅಂದಿದ್ದಾರೆ ದಾಸರಾಯರು. ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕ, ಅಷ್ಟನ್ನು ಸಮರ್ಪಣೆ ಮಾಡಿದ್ರೂ ಸಾಕು, ಭಗವಂತ ಅನುಗ್ರಹವನ್ನು ಮಾಡ್ತಾನೆ. ಅಷ್ಟೇ ಅಲ್ಲ, ಬಿಟ್ಟಗಲ ತನ್ನವರ, ಯಾರು ಈ ರೀತಿಯಾಗಿ ಭಗವಂತನ ಸ್ಮರಣೆಯನ್ನು ನಿತ್ಯ ನಿರಂತರವಾಗಿ ಮಾಡ್ತಾರೋ ಅವರನ್ನ ಬಿಟ್ಟೇ ಹೋಗೋದಿಲ್ಲ. ಪ್ರಹ್ಲಾದರಾಜರು ಅದಕ್ಕೆ ಪ್ರತ್ಯಕ್ಷ ಉದಾಹರಣೆ. ಅಪ್ಪ ಅನ್ನುವಂತಹ, ತಂದೆ ಅನ್ನುವಂತಹ ಮಮತೆಯನ್ನ ಮರೆತು ನಾನಾ ವಿಧವಾದ ಕಷ್ಟಗಳನ್ನ ಮಗನಿಗೆ ನೀಡಿದ್ದಾನೆ ಪ್ರಹ್ಲಾದರಾಜರಿಗೆ ಹಿರಣ್ಯಕಶಿಪು. ಅಷ್ಟೆಲ್ಲ ನೋವನ್ನ ಕೊಟ್ಟರು ಅವನಿಗೇನು ತೊಂದರೆ ಆಗಲಿಲ್ಲ. ಕಾರಣ, ನಿರಂತರವಾಗಿ ಭಗವಂತನ ಸ್ಮರಣೆಯನ್ನ ಮಾಡುವಂತಹ ಅವನನ್ನ ಭಗವಂತ ರಕ್ಷಣೆ ಮಾಡಿದ್ದಾನೆ. ದುರಿತಗಳಟ್ಟುವನು, ಅದೇ ಅರ್ಥ. ಎಲ್ಲ ಕಷ್ಟಗಳನ್ನ, ನೋವುಗಳನ್ನ ದಾಟಿಸ್ತಾನೆ ಭಗವಂತ. ದೂರದಲ್ಲಿ ದುರಿತಾರಣ್ಯ ಪಾವಕನು, ದುರಿತ ಅನ್ನುವಂತಹ ಏನು ಪಾಪ ಅಂತೇನಿದೆ ಅಲ್ಲ, ಕಷ್ಟ ಅಂತೇನಿದೆ ಅಲ್ಲ, ಆ ಅರಣ್ಯಕ್ಕೆ ಪಾವಕ, ಅಗ್ನಿಯಾಗಿದ್ದಾನೆ ಭಗವಂತ. ನಮ್ಮ ಎಲ್ಲ ಪಾಪಗಳನ್ನು ಸುಟ್ಟಾಕ್ತಾನೆ. ಇನ್ನು ಮುಂದೆ ಹೇಳ್ತಾರೆ, ಬೆಟ್ಟ ಬೆನ್ನಲಿ ಹೊರಸಿದವನು ಸಿಟ್ಟು ಮಾಡಿದ ನೀನು ಹರಿಕಂಗೆಟ್ಟ ಸುರರಿಗೆ ಸುಧೆಯ ನುಣಿಸಿದ ಮುರಿದ ನಹಿತರನು. ಭಗವಂತ ಇದು ಅಮೃತ ಮಥನ ಕಾಲದ ಕಥೆಯನ್ನು ಹೇಳ್ತಾರೆ ಈ ಪದ್ಯದಲ್ಲಿ.
ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂದ್ರೆ, ಬೆಟ್ಟ ಬೆನ್ನಲಿ ಹೊರಸಿದರು. ಸಮುದ್ರ ಮಥನ ನಡೆಯುವಂತಹ ಸಂದರ್ಭ, ಮಂದರ ಪರ್ವತವನ್ನ ಭಗವಂತ ಕೂರ್ಮಾವತಾರವನ್ನ ಮಾಡಿ ತನ್ನ ಬೆನ್ನಿನ ಮೇಲೆ ಅದನ್ನ ಎತ್ತಿದ್ದಾನೆ. ಎತ್ತಿದಂತಹ ಸಂದರ್ಭದಲ್ಲಿ ದೇವತೆಗಳು ಮತ್ತು ದೈತ್ಯರು ಸಮುದ್ರ ಮಥನವನ್ನ ಮಾಡಿದ್ದಾರೆ. ವಾಸುಕಿಯ ಒಂದು ಹಗ್ಗವನ್ನಾಗಿ ಮಾಡಿಕೊಂಡು ಮಂದರ ಪರ್ವತವನ್ನು ಕಳೆದಿದ್ದಾರೆ. ಭಾಗವತ ಬಹಳ ವಿಸ್ತಾರವಾಗಿ ಹೇಳ್ತದೆ. ಇರ್ಲಿ, ಭಗವಂತ ನನ್ನ ಮೇಲೆ ಬೆಟ್ಟವನ್ನ ಹೊರಿಸಿದ್ರಲ್ಲ ಅಂತ ಹೇಳಿ ಸಿಟ್ಟು ಮಾಡಿಕೊಳ್ಳಿಲ್ಲ. ಭಕ್ತರು ಕೇಳ್ಕೊಂಡ್ರು, ಎಲ್ಲ ದೇವಾನ ದೇವತೆಗಳು ಹೋಗಿ, ಸ್ವಾಮಿ ನಿನ್ನ ಅನುಗ್ರಹ ಇಲ್ಲದೆ ಈ ಸಮುದ್ರ ಮಥನ ನಡೀಲಿಕ್ಕೆ ಸಾಧ್ಯ ಇಲ್ಲ, ಮುಳುಗಿ ಹೋಗ್ತಾ ಇದೆ ಪರ್ವತ, ನೀ ಬಂದು ರಕ್ಷಣೆ ಮಾಡಬೇಕು ಅಂತ ಕೇಳಿದಾಗ ತಾನೇ ಒಂದು ರೂಪದಿಂದ, ಕೂರ್ಮ ರೂಪದಿಂದ ಬಂದು ಬೆಟ್ಟವನ್ನ ಎತ್ತಿ ಅವರಿಗೆ ಅನುಗ್ರಹವನ್ನ ಮಾಡಿದ್ದಾನೆ. ಬೆಟ್ಟ ಬೆನ್ನಲ್ಲಿ ಹೊರಸಿದ್ರು ಅಂತ ಹೇಳಿ ಅವರ ಮೇಲೆ ಸಿಟ್ಟು ಮಾಡಿಕೊಳ್ಳಿಲ್ಲ. ಮತ್ತೇನು ಮಾಡದ ಭಗವಂತ ಆ ದೇವತೆಗಳ ಭಕ್ತಿಯನ್ನ ಸ್ವೀಕಾರ ಮಾಡಿ ಅವರಿಗೆ ಅಮೃತವನ್ನುಣಿಸಿದ್ದಾನೆ. ಜೊತೆಗೆ ರಾಕ್ಷಸರೇನಿದ್ರಲ್ಲ, ದೈತ್ಯರೇನಿದ್ರಲ್ಲ, ಅವರಿಗೆ ಏನು ಮಾಡ್ದ, ಅವರನ್ನೆಲ್ಲ ಮುರಿದು ಹಾಕಿದ್ದಾನೆ. ಅಂದ್ರೆ ಅಮೃತ ಸಿಗದ ಹಾಗೆ ಮಾಡ್ದ ಭಗವಂತ. ವಾಸುಕಿ ಸರ್ಪವನ್ನ ಬಲಭಾಗದಲ್ಲಿ ಹಿಡಿದಂಥವರು ದೇವತೆಗಳು, ಎಡಭಾಗದಲ್ಲಿ ಹಿಡಿದಂಥವರು ದೈತ್ಯರು. ಹಾಗಾಗಿ ಭಗವಂತ ಏನು ಮಾಡ್ದ, ಭಕ್ತರನ್ನ ರಕ್ಷಣೆ ಮಾಡಿ ದೈತ್ಯರನ್ನ ನಾಶ ಮಾಡಿದ್ದಾನೆ. ನಾಶ ಮಾಡಿದ್ದಾನೆ ಅಂತ ಅರ್ಥ ಏನು, ಅಮೃತವನ್ನ ಸಿಗಲಾರ್ದ ಹಾಗೆ ಮಾಡ್ದ, ದೇವತೆಗಳಿಗೆ ಮಾತ್ರ ಸಿಗೋ ಹಾಗೆ ಮಾಡ್ದ. ಯಾಕೆ, ಅವರಲ್ಲಿರುವಂತಹ ಭಕ್ತಿಗೆ ಅನುಗುಣವಾಗಿ ನಾವು ಎಷ್ಟು ಭಕ್ತಿಯನ್ನ ಮಾಡ್ತೀವೋ ಆ ರೀತಿ ನಮಗೆ ಫಲ ಬರುವಂಥದ್ದು. ನಾವು ಭಕ್ತಿ ಮಾಡುವಂತಹ ಸಂದರ್ಭದಲ್ಲಿ ಕೃಷ್ಣ ಪರಮಾತ್ಮನ ಈ ಮಾತನ್ನ ಯಾವಾಗ್ಲೂ ಸ್ಮರಣೆ ಮಾಡಬೇಕು. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯ ಪ್ರಯಚ್ಛತಿ. ಭಕ್ತಿಯಿಂದ ಸಮರ್ಪಣೆ ಮಾಡಬೇಕು ಭಗವಂತನಿಗೆ. ಆಶಾಪಾಶಗಳಿರಬಾರದು, ಪ್ರತ್ಯುಪಕಾರವನ್ನ ಬಯಸಬಾರದು. ಭಗವಂತ ಎಲ್ಲ ಕೊಡ್ತಾನೆ, ಎಲ್ಲವೂ ಗೊತ್ತು ಭಗವಂತನಿಗೆ. ನಾವು ಹೇಳಿದ್ರೆ ಮಾತ್ರ ಕೊಡ್ಬೇಕೇನು ಭಗವಂತನಿಗೆ? ಗೊತ್ತಾಗೋದಿಲ್ಲ, ಎಲ್ಲ ಗೊತ್ತು ಭಗವಂತನಿಗೆ. ನಾವೇನು ಕೇಳಬಾರದು ಭಗವಂತನಲ್ಲಿ. ಜ್ಞಾನ ಭಕ್ತಿ ವೈರಾಗ್ಯ ಮತ್ತು ನಿನ್ನ ಅನುಗ್ರಹ ನಮ್ಮ ಮೇಲಿರ್ಲಿ ಅಂತ ಇಷ್ಟು ಕೇಳಿದರೆ ಭಗವಂತ ಎಲ್ಲವೂ ಕೊಡ್ತಾನೆ. ಅದನ್ನಿಲ್ಲಿ ಹೇಳ್ತಾರೆ. ಅಂದ್ರೆ ಅಮೃತವನ್ನೇ ಉಣಿಸಿದ್ದಾನೆ. ದೇವತೆಗಳೇನ್ ಮಾಡಿದ್ರು, ಬೆನ್ನ ಮೇಲೆ ಹೊತ್ತುಕೊಂಡು ನಮ್ಮನ್ನು ರಕ್ಷಣೆ ಮಾಡು ಅಂದ್ರು. ಅದಕ್ಕೆ ಭಗವಂತ ಒಂದು ಚೂರು ಕೋಪಗೊಳ್ಳದೆ, ಕೋಪತಾಪಗಳಿದ್ರೆ ಅವನು ದೇವರೇ ಅಲ್ಲ. ಭಗವಂತನಿಗೆ ಯಾವ ಕೋಪತಾಪಾದಿಗಳಿಲ್ಲ, ದ್ವೇಷಾದಿಗಳಿಲ್ಲ. ಭಗವಂತ ಸರ್ವೋತ್ತಮ, ನಿರ್ದೋಷನಾಗಿರುವಂಥವನು, ಗುಣಪೂರ್ಣನಾಗಿರುವಂತಹ ಭಗವಂತ ಆ ಅಹಿತರನ್ನ, ತನಗೆ ಹಿತರಲ್ಲದೆ ಇರುವಂತಹ ದೈತ್ಯರಿಗೆ ಅಮೃತಪಾನ ಮಾಡಿಸದೆ ಅವರ ಇಚ್ಛಾವನ್ನ ಮುರಿದು ಹಾಕಿದ್ದಾನೆ. ಅವ್ರಿಗೆ ಕುಡಿಬೇಕು ಅಂತ ಭಾರಿ ಆಸಕ್ತಿ ಇತ್ತು. ಯಾರಿಗೆ? ರಾಕ್ಷಸರಿಗೆ. ಹೇಗಾದ್ರೂ ಮಾಡಿ ಅಮೃತವನ್ನು ಪಡೆಯಬೇಕು, ನಾವು ಅಮರರಾಗಬೇಕು ಅಂತ ಅವರ ಇಚ್ಛೆಯನ್ನ ಮುರಿದು ಹಾಕಿ ದೇವತೆಗಳಿಗೆ ಭಗವಂತ ಅಮೃತವನ್ನ ಉಣಿಸಿದ್ದಾನೆ ಅಂತಾರೆ ಜಗನ್ನಾಥದಾಸು. ಇನ್ನು ಮುಂದೆ ಹೇಳ್ತಾರೆ, ಖೇದ ಮೋದ ಜಯಾಪಜಯ ಮೊದಲಾದ ದೋಷಗಳಿಲ್ಲ, ಚಿನ್ಮಯ ಸಾದರದಿ ತನ್ನಂಘ್ರಿ ಕಮಲವ ನಂಬಿ ತುತಿಸುವರ, ಕಾದುಕೊಂಡಿಹ ಪರಮ ಕರುಣಾ ಮಹೋದದಿಯು ತನ್ನವರು ಮಾಡಿದ ಪರಾಧಗಳ ನೋಡದಲ್ಲಿ ಸಲಹುವನು ಸರ್ವಕಾಮದನು. ಬಹಳ ಸುಂದರವಾಗಿರುವಂತಹ ಪದ್ಯ ಇದು. ಅಷ್ಟೇ, ನಾವು ಭಗವಂತನ ಆರಾಧನೆಯಿಂದ ಮಾಡಬೇಕಾದ್ರೆ ಹೇಗಿರಬೇಕು ಅನ್ನೋದನ್ನು ತೋರಿಸ್ತಾರೆ. ಖೇದ ಮೋದ ಜಯ ಅಪಜಯ. ಕೆಲವೊಂದ್ಸಾರಿ ಬಹಳ ಸಂತೋಷ ಆಗತ್ತೆ, ಕೆಲವೊಂದ್ಸಾರಿ ಬಹಳ ದುಃಖ ಆಗತ್ತೆ, ಕೆಲವು ಸಾರಿ ಜಯ ಸಿಗುತ್ತೆ, ಕೆಲವೊಂದ್ಸಾರಿ ಅಪಜಯ ಆಗತ್ತೆ. ಅವೆಲ್ಲವೂ ಭಗವಂತ ನಿನ್ನ ಅನುಗ್ರಹದಿಂದ ಆಗಿರುವಂಥದ್ದು. ನಾನು ಮಾಡಿರುವಂತಹ ಕರ್ಮಗಳಿಗೆ ಅನುಗುಣವಾಗಿ ನೀನು ಅದನ್ನು ನಮಗೆ ಕೊಟ್ಟಿದ್ದೀಯಾ ಅಂತ ಯಾರು ಉಪಾಸನೆಯನ್ನ ಮಾಡ್ತಾರೋ ಅದನ್ನೇ ಹೇಳ್ತಾರೆ. ಭಗವಂತನಲ್ಲಿ ಯಾವ ದೋಷಗಳೂ ಇಲ್ಲ. ಯಾಕೆ? ಚಿನ್ಮಯ ಸಚ್ಚಿದಾನಂದ ಮೂರ್ತಿಯಾಗಿರುವಂಥವನು ಅಂತ ತಿಳಿದು ಅವನ ಅಂಘ್ರಿಗಳನ್ನ, ಕಮಲವನ್ನ, ಪಾದ ಕಮಲಗಳನ್ನ ನಂಬಿ ಸ್ತೋತ್ರ ಯಾರು ಮಾಡ್ತಾರೋ ಅವರಿಗೆ ಭಗವಂತ ಏನು ಮಾಡ್ತಾನೆ? ಕಾದುಕೊಂಡಿಹ,
ಅವರನ್ನು ಯಾವಾಗ್ಲೂ ಎಡಬಿಡದೆ ರಕ್ಷಣೆ ಮಾಡ್ತಾನೆ. ಬೇಕಾದಷ್ಟು ಜನ ಪರಮ ಭಾಗವತರು ಭಾಗವತ, ರಾಮಾಯಣ, ಮಹಾಭಾರತದಲ್ಲಿ ನಾವು ಇದಕ್ಕೆ ಬೇಕಾದಷ್ಟು ಉದಾಹರಣೆಯನ್ನು ತಗೋಬಹುದು. ಅಂಬರೀಷ ಮಹಾರಾಜ ಇದ್ದಾನೆ, ದ್ರೌಪದಿ ಇದ್ದಾಳೆ, ಅಷ್ಟೇ ಯಾಕೆ ಸುಗ್ರೀವ ಇದ್ದಾನೆ, ಹನುಮಂತ ದೇವರು ಇದ್ದಾರೆ, ಪ್ರಹ್ಲಾದ, ಧ್ರುವ, ಒಬ್ಬರ ಇಬ್ಬರ ಬೇಕಾದಷ್ಟು ಉದಾಹರಣೆಯನ್ನು. ವಿದುರನ ಮನೆಗೆ ಓಡೋಡಿ ಬಂದಿದ್ದಾನೆ ಭಗವಂತ. ಅಷ್ಟ ಅವನ ಮೇಲೆ ಅವನಲ್ಲಿರುವಂತಹ ಭಕ್ತಿಯನ್ನ ತಗೊಂತಾನೆ ಭಗವಂತ. ಭಗವಂತನಿಗೆ ವರ್ಣ ಮುಖ್ಯ ಅಲ್ಲ, ಅಥವಾ ಆಶ್ರಮ ಮುಖ್ಯ ಅಲ್ಲ, ಅಥವಾ ಪ್ರದೇಶ ಮುಖ್ಯ ಅಲ್ಲ. ಭಗವಂತನಿಗೆ ಬೇಕಾಗಿರೋದು ಭಕ್ತಿ. ಎಷ್ಟು ಭಕ್ತಿಯನ್ನ ಮಾಡ್ತಿರೋ ಅದಕ್ಕೆ ಹೇಳ್ತಾರೆ, ಕಾದುಕೊಂಡಿಹ ಪರಮ ಕರುಣಾ ಮಹೋದದಿಯು. ಕರುಣಾ ಸಮುದ್ರ ಅಂತ ಭಗವಂತನನ್ನ ಕರೆದಿದ್ದಾರೆ ಜಗನ್ನಾಥದಾಸ. ಕರುಣೆಯ ಸಮುದ್ರ ಅಂತ ಭಗವಂತ. ಯಾಕೆ ಅಂತ ಕೇಳಿದ್ರೆ, ತನ್ನವರು ಮಾಳ್ಪ ಮಹಾ ಅಪರಾಧಗಳನ್ನ, ನಾನಾ ವಿಧವಾದ ಅಪರಾಧಗಳನ್ನ ಮಾಡ್ತೀವಿ. ಒಂದು ಎರಡು ಅಲ್ರಿ. ದೋಷಿಗಳೊಳಗೆ ಹಿರಿಯನು ನಾ ನಿರ್ದೋಷಿಗಳ ರಸೆ ವಿಠಲ. ಸಾಸಿವೆ ಎಷ್ಟು ಭಕುತಿಯ ನರಿಗೆ ಶೇಷಶಯನ ಹರಿ ವಿಠಲ. ನೀ ಕರುಣಿಸೋ ವಿಠಲ ನಮ್ಮ ಸಾಕು ಪಂಠರಿ ವಿಠಲ. ದೋಷ ಅಂತ ಏನಾದ್ರೂ ಇದ್ರೆ, ದೋಷಿಗಳು ಅಂತ ಯಾರಾದ್ರೂ ಇದ್ರೆ ಅದರೊಳಗೆ ನಂದು ಹೆಸರು ಮೊದಲನೇದ್ ಬರ್ತದೆ ಅಂತಾರೆ ದಾಸರಾಯರು. ಅವರು ತಮಗೋಸ್ಕರ ಅಲ್ಲ, ನಮಗೋಸ್ಕರ ಹೇಳಿರುವಂಥದ್ದು. ಅಷ್ಟು ದೋಷಗಳನ್ನ ಮಾಡ್ತೀವಿ. ಸರಿಯಾದ ಸಮಯಕ್ಕೆ ನಮ್ಮ ನಿತ್ಯ ಕರ್ಮಗಳನ್ನ ನಾವು ಮಾಡೋದಿಲ್ಲ, ಬಿಟ್ಬಿಟ್ಟಿದ್ದೀವಿ. ನಮ್ಮ ಮನಸ್ಸಿಗೆ ಯಾವಾಗ ತೋಚ್ತದೋ, ನಮಗೆ ಯಾವಾಗ ಅನುಕೂಲ ಆಗ್ತದೋ ಅವಾಗ ನಾವು ಮಾಡ್ತಾ ಇದ್ದೀವಿ. ಭಗವಂತನ ಸ್ಮರಣೆ ಇಲ್ಲ. ಭಗವಂತ ಹೇಳಿರುವಂತಹ ವೇದವಾಣಿ ಭಗವಂತನ ವಾಣಿಯದು, ಅದರ ಬಗ್ಗೆ ಗಮನನೇ ಇಲ್ಲ. ಅವನ ಆದೇಶವನ್ನ ಪರಿಪಾಲನೆ ಮಾಡೋದಿಲ್ಲ. ಶ್ರುತಿ ಸ್ಮೃತಿಯೇ ಹರೇ ರಾಜ್ಞ ಅಂತ ಹೇಳದ ಹಾಗೆ ಅವ್ಯಾವನ್ನು ನಾವು ಪಾಲನೆ ಮಾಡೋದಿಲ್ಲ. ಅಷ್ಟೆಲ್ಲ ಮಾಡ್ಲಿಲ್ಲ ಅಂದ್ರು ನಮ್ಮನ್ನಿನ್ನೂ ಆರಾಮಾಗಿಟ್ಟಿದ್ದಾನೆ ದೇವ್ರು. ಏನು ನಮಗ್ ತೊಂದರೆ ಆಗಿಲ್ಲ. ಅಷ್ಟು ಕರುಣೆ ತೋರಿಸ್ತಾ ಇದ್ದಾನೆ. ಇರ್ಲಿ, ಇವತ್ತಿದ್ದುಕೊಂತಾನೆ, ನಾಳೆ ತಿದ್ದುಕೊಂತಾನೆ. ಇರ್ಲಿ, ಇವತ್ತೊಂದು ವಾರ ಆಯ್ತಲ್ಲ, ಒಂದ್ ತಿಂಗಳಾಗ್ಲಿ, ಸ್ವಲ್ಪ ಬುದ್ಧಿ ಬರ್ತದೆ, ಯಾರೋ ಒಂದೆರಡು ಮಾತು ಹೇಳ್ತಾರೆ, ದೊಡ್ಡವರ ಒಂದು ಸಂಪರ್ಕ, ಸಜ್ಜನರ ಸಂಪರ್ಕದಿಂದ ತಿದ್ದುಕೊಂತಾನೆ, ಸುಮ್ನಿರ್ತಾನೆ ಭಗವಂತ. ಅದನ್ನಿಲ್ಲಿ ಹೇಳ್ತಾರೆ. ಆ ಅಪರಾಧಗಳು ಎಷ್ಟೇ ಮಾಡಿದ್ರು ಭಗವಂತ ಕರುಣಾ ಸಮುದ್ರನಾಗಿರುವಂತಹ ಭಗವಂತ ಅವರಲ್ಲಿರುವಂತಹ ಭಕ್ತಿಯನ್ನ ಸ್ವೀಕಾರ ಮಾಡಿ ದೋಷಗಳನ್ನ ಎಣಿಸದೆ, ಹಿಂದೆಲ್ಲ ಹೇಳಿದ್ದೆವು ನಾವು, ಭೀಷ್ಮಾಚಾರ್ಯರ ಕಥೆಯನ್ನ ನಾವು ಕೇಳಿದ್ದೀವಿ. ಆ ರೀತಿಯಾಗಿ ದೋಷಗಳನ್ನ ಎಣಿಸದೆ ಭಗವಂತ ಭೀಷ್ಮ ಮುಕ್ತಿ ಪ್ರದಾಯಕ, ಭೀಷ್ಮಾಚಾರ್ಯರಿಗೆ ಮುಕ್ತಿಯನ್ನ ಹೇಗೆ ಕೊಟ್ಟಿದ್ದಾನೋ ಹಾಗೆ ಯಾರು ಭಗವಂತನನ್ನ ಸ್ಮರಣೆ ಮಾಡ್ತಾರೋ, ಅವರ ಆರಾಧನೆಯನ್ನ ಮಾಡ್ತಾರೋ, ನಿತ್ಯದಲ್ಲಿ ಭಗವಂತನ ಅನುಗ್ರಹವನ್ನ ಪಡಿತಾರೋ ಅವರಿಗೆ ಭಗವಂತ ಅನುಗ್ರಹವನ್ನ ಮಾಡ್ತಾನೆ. ಇನ್ನು ಮುಂದಿನ ಪದ್ಯದಲ್ಲಿ ಹೇಳ್ತಾರೆ, ಮೀನಕೂರ್ಮ ವರಾಹ ನರಪಂಚಾನನಾತುಳ ಶೌರ್ಯ ವಾಮನ ರೇಣುಕಾತ್ಮಜ ರಾವಣಾದಿ ನಿಶಾಚರ ಧ್ವಂಸಿ ಧೇನುಕಾಸುರ ಮಥನ ತ್ರಿಪುರವ ಹಾನಿಗೈಸಿದ ನಿಪುಣ ಕಲಿಮುಖ ದಾನವರ ಸಂಹರಿಸಿ ಧರ್ಮದಿ ಕಾಯಿದೆ ಸುಜರನನು. ಇದು ಒಂದು ಪದ್ಯದಲ್ಲಿ 10 ಅವತಾರಗಳ ವರ್ಣನೆಯನ್ನ ಮಾಡಿದ್ದಾರೆ ಜಗನ್ನಾಥದಾಸು. ಅವರ ವಿದ್ವತ್ತತೆಯನ್ನ ನಾವು ಈ ಪದ್ಯದಲ್ಲಿ ಕಾಣಬಹುದು. ಮೀನಕೂರ್ಮ, ಮೀನ ಅಂದ್ರೆ ಮೊದಲೇದ್ದು ಮತ್ಸ್ಯಾವತಾರ. ಮತ್ಸ್ಯಾವತಾರವನ್ನ ಮಾಡಿ ವೇದ ಉದ್ಧಾರ ಮಾಡಿದಂಥವನು ಭಗವಂತ. ಕೂರ್ಮ ನಾವೀಗಿನ್ನು ನೋಡಿದ್ವಿ, ದೇವತೆಗಳಿಗೆ ರಕ್ಷಣೆಗೋಸ್ಕರವಾಗಿ ಆ ಪರ್ವತವನ್ನ ಎತ್ತಿ ಮಂದರ ಪರ್ವತವನ್ನ ಅನುಗ್ರಹ ಮಾಡಿದಂಥವನು. ವರಾಹ, ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದ್ದಾನೆ. ನರಪಂಚಾನನ, ನರಸಿಂಹದೇವರು ಹಿರಣ್ಯಕಶಿಪುವನ್ನ ಸಂಹಾರ ಮಾಡಿದ್ದಾನೆ ಭಗವಂತ. ಇನ್ನು ಅತುಳ ಶೌರ್ಯ, ಒಳ್ಳೆಯ ಶಕ್ತಿ ಸಾಮರ್ಥ್ಯ, ಗಂಡು ಗಲಿ ಅಂತಂತಾರಲ್ಲ ಆ ರೀತಿಯಾಗಿ ಅವತಾರವನ್ನ ಮಾಡಿ ದುಷ್ಟರಾಗಿರುವಂತಹ ಕ್ಷತ್ರಿಯರನ್ನ, ಯಾರ್ಯಾರು ಧರ್ಮ ವಿರುದ್ಧವಾಗಿ ಕೆಲಸ ಮಾಡ್ತಿದ್ರು ಅಂತಹ ದುಷ್ಟ ಕ್ಷತ್ರಿಯರನ್ನ ಸಂಹಾರ ಮಾಡಿ ಧರ್ಮ ಸ್ಥಾಪನೆಯನ್ನ ಮಾಡಿದಂಥವನು ಆ ಪರಶುರಾಮ ದೇವರು. ಇನ್ನು ಮುಂದೆ ಹೇಳ್ತಾರೆ, ವಾಮನ, ತ್ರಿವಿಕ್ರಮನಾದಂತಹ ಕತೆ ನಮಗೆಲ್ಲ ತಿಳಿದಿರುವಂಥದ್ದೇ. ಬಲಿರಾಜನಿಗೆ ಅನುಗ್ರಹವನ್ನು ಮಾಡಿದ್ದಾನೆ. ಇನ್ನು ರೇಣುಕಾತ್ಮಜ ರಾವಣಾಚರ ನಿಶಾಚರ ಧ್ವಂಸಿ, ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ರೇಣುಕಾದೇವಿಯಲ್ಲಿ ಅವತಾರ ಮಾಡಿರುವಂತಹ, ಜಮದಗ್ನಿಯಲ್ಲಿ ಅವತಾರ ಮಾಡಿರುವಂತಹ ಪರಶುರಾಮ ದೇವರು
ಇನ್ನು ರಾಮದೇವರ ಕಥೆಯನ್ನೇ ಹೇಳಿದರು. ರಾವಣಾಚರ ನಿಶಾಚರ ಧ್ವಂಸಿ. ನಿಶಾಚರರು ಅಂತ ಅವರಿಗೆ ಹೆಸರು, ರಾಕ್ಷಸರಿಗೆ. ನಿಶಾ ಅಂದ್ರೆ ಕತ್ತಲು, ಕತ್ತಲೆಯಲ್ಲೇ ಸಂಚಾರ ಮಾಡುವಂತಹ ರಾವಣ, ಕುಂಭಕರ್ಣ ಅವರೆಲ್ಲರನ್ನ ಸಂಹಾರ ಮಾಡಿದ್ದಾನೆ ಭಗವಂತ. ಇನ್ನು ಧೇನುಕಾಸುರ ಮಥನ, ಧೇನುಕಾಸುರ, ಪ್ರಲಂಬಾಸುರ, ಚಾಣೂರ, ಮುಷ್ಟಿಕ, ಕಂಸ, ಎಂಥೆಂಥ ದೈತ್ಯರ್ರಿ, ಅವರನ್ನೆಲ್ಲ ಸಂಹಾರ ಮಾಡಿ ಕೃಷ್ಣ ಪರಮಾತ್ಮನ ಅವತಾರವನ್ನು ಹೇಳಿರುವಂಥದ್ದು. ತ್ರಿಪುರವ ಹಾನಿಗೈಸಿದ ನಿಪುಣ. ತ್ರಿಪುರಾಸುರರ ಪತ್ನಿಯರು ವ್ರತ ಮಾಡಿದಂತಹ ಸಂದರ್ಭದಲ್ಲಿ ಅದನ್ನ ಭಂಗ ಮಾಡಿ ಆ ಬುದ್ಧಾವತಾರದ ವರ್ಣನೆಯನ್ನ ಮಾಡಿದ್ದಾರೆ. ಇನ್ನು ಕಲಿಮುಖ ದಾನವರ ಸಂಹರಿಸಿ, ಕಲಿಯನ್ನ ಸಂಹಾರ ಮಾಡಲಿಕ್ಕೋಸ್ಕರವಾಗಿ ಭಗವಂತ ಸಾಕ್ಷಾತ್ತಾಗಿ ಕಲಿಕೆಯಾಗಿ ಅವತಾರವನ್ನ ಮಾಡಿದ್ದಾನೆ. ಧರ್ಮದಿ ಸುಜನರನ್ನು ಕಾಯ್ದ, ಧರ್ಮಸ್ಥಾಪನೆಯನ್ನ ಮಾಡಿ ಅವರಿಗೆ ಅನುಗ್ರಹವನ್ನ ಮಾಡಿದ್ದಾನೆ ಅಂತಾರೆ. ಇನ್ನು ಕೊನೆ ಪದ್ಯದಲ್ಲಿ ಹೇಳುತ್ತಾರೆ, ಕರುಣಾಸಂಧಿಯ ಕೊನೆ ಪದ್ಯ. ಶ್ರೀಮನೋಹರ ಶಮಲವರ್ಜಿತ ಕಾಮಿತಪ್ರದ ಕೈರವದಳ ಶಾಮಶಬಲ ಶರಣ್ಯ ಶಾಶ್ವತ ಶರ್ಕರಾಕ್ಷಸಖ ಸಾಮಸನ್ನುತ ಸಕಲ ಗುಣಗಣ ಧಾಮ ಶ್ರೀ ಜಗನ್ನಾಥ ವಿಠಲ ನೀ ಮಹಿಯೋಳವತರಿಸಿ ಸಲಹಿತ ಸಕಲ ಸುಜನರನು. ಬಹಳ ಸುಂದರವಾಗಿ ಸತ್ಯಪರಾಯಣ ತೀರ್ಥರ ಕರಕ್ರಮ ಸಂಜಾತರಾಗಿರುವಂತಹ ಸಂಕರ್ಷಣ ಒಡೆಯರು ಬಹಳ ಸುಂದರವಾಗಿ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಶರ್ಕರಾಯಾಂ ತ್ರಕ್ಷ್ಯಾಂ ಅಕ್ಷಂ ವಿಶೇಷ ಜ್ಞಾನಂ ಯೇಷಾಂತೆ ಶರ್ಕರಾಕ್ಷಾಹ ಬ್ರಹ್ಮಜ್ಞಾನಿನಃ. ವ್ಯಾಖ್ಯಾನ ಬಹಳ ಸುಂದರವಾಗಿರುವಂಥದ್ದು. ಶರ್ಕರಾಕ್ಷ ಅನ್ನೋದಕ್ಕೆ ಟಿಪ್ಪಣಿ ಬರೀತಾರೆ ಮಹಾಜ್ಞಾನಿಗಳು. ಅದನ್ನು ಹೆಂಗೆ ಅರ್ಥ ಮಾಡ್ಕೊಳ್ಳೋದು ಅಂತ ಅದನ್ನು ಸಂಕ್ಷಿಪ್ತವಾಗಿ ನೋಡೋಣ. ಶ್ರೀಮನೋಹರ, ಲಕ್ಷ್ಮೀದೇವಿಗೆ ಆನಂದವನ್ನುಂಟು ಮಾಡುವಂತಹ ಶಮಲವರ್ಜಿತ. ಮಲ ಅಂದ್ರೆ ದೋಷ, ದೋಷ ಶಮಲ, ದೋಷ ದೂರನಾಗಿರುವಂಥವನು. ಕಾಮಿತಪ್ರದ, ನೀವೇನ್ ಕೇಳ್ತೀರೋ ಅದನ್ನು ಕೊಡ್ತಾ ಇದ್ದಾನೆ ಭಗವಂತ. ಅಪರೋಕ್ಷ ಜ್ಞಾನ ಆದಂತಹ ಸಾಧಕರಿಗೆ ಎಲ್ಲವನ್ನ ಕೊಡ್ತಾ ಇದ್ದಾನೆ. ಕೈರವದಳ ಶ್ಯಾಮ, ನೀಲೋತ್ಪಲನಾದಳ ರೀತಿಯಲ್ಲಿರುವಂತಹ ಅತ್ಯದ್ಭುತವಾದ ಶರೀರವುಳ್ಳಂಥವನು. ಶರ್ಕರಾಕ್ಷಸಖ ಅಂದ್ರೆ ಶಾ ಅಂದ್ರೆ ಸುಖರೂಪಿಯಾಗಿರುವಂತಹ, ರಮುಕ್ರೀಡಾಯಾಮಿತಿ ಧಾತೋಹು ಅಂತ ಇಟ್ಟುಕೊಂಡ್ರೆ ಸೃಷ್ಟಿಯಾದಿ ರೂಪವಾದ ಎಲ್ಲ ಕರ್ಮಗಳನ್ನ ಆಟಗಳನ್ನ ಆಡೋ ರೀತಿಯಲ್ಲಿ ಪೂರ್ಣನಾಗಿ ರಕ್ತಿಯಿಂದ ಅಂದ್ರೆ ಅನಾಯಾಸದಿಂದ ಭಗವಂತ, ಏನೇನು ಕಷ್ಟ ಇಲ್ಲದೆ ಭಗವಂತ ಏನು ಮಾಡ್ತಾನೆ ಅದನ್ನ ಮಾಡಿ ತೋರಿಸ್ತಾನೆ. ಇಡೀ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡ್ತಾನೆ, ಏನು ಕಷ್ಟ ಇಲ್ಲ ಭಗವಂತನಿಗೆ. ಅದನ್ನಿಲ್ಲಿ ಹೇಳ್ತಾರೆ. ಆ ರೀತಿಯಾಗಿ ಶರ್ಕರಾಕ್ಷ, ಸೂಕ್ಷ್ಮವಾದ ಅಕ್ಷ, ಜ್ಞಾನ ಅಂತ ಅರ್ಥ ಇದೆ. ಕ್ಷುದ್ರ ಪಾಷಾಣಿ ಸುಸೂಕ್ಷ್ಮೆ ಖಂಡಿತೆ ಗುಡೇ ಅಂತ ಅಭಿಧಾನ ಕೋಶದಲ್ಲಿ ಹೇಳೋರು ಹಾಗೆ ಶರ್ಕರಾಕ್ಷ ಅನ್ನೋದಕ್ಕೆ ನಾನಾ ವಿಧವಾದ ಅರ್ಥವನ್ನು ಹೇಳ್ತಾರೆ. ಅಂತಹ ಭಗವಂತ ವಿಶಿಷ್ಟವಾದ ಪ್ರತಿಭೆಯಿಂದ ಆ ಭಗವಂತ ಈ ಬ್ರಹ್ಮಾಂಡವನ್ನು ಅನಾಯಾಸವಾಗಿ ಸೃಷ್ಟಿ ಮಾಡಿರುವಂಥವನು. ಸಾಮಸನ್ನುತ, ಸಾಮವೇದವೇ ಮೊದಲಾದ ಎಲ್ಲ ವೇದಗಳಿಂದ ಭಗವಂತ ಮುಕ್ತನಾದ, ಎಲ್ಲ ದೇವತೆಗಳಿಂದ ಸ್ತೋತ್ರ ಮಾಡಿಸಿಕೊಳ್ಳುವಂತಹ ಭಗವಂತ, ಸಕಲ ಗುಣಗಣ ಭರಿತನಾಗಿರುವಂತಹ ಜಗನ್ನಾಥ ವಿಠಲ ಈ ಮಹಿಯೊಳ ಅವತರಿಸಿ ಸಲಹಿದ ಸಕಲ ಸುಜನರನು. ಭಗವಂತ ಅನೇಕ ಅವತಾರಗಳನ್ನ ಮಾಡಿದ್ದಾನೆ, ಅನೇಕ ಅವತಾರಗಳನ್ನ ಮಾಡಿ ಸಜ್ಜನರನ್ನ ಉದ್ಧಾರ ಮಾಡಿದ್ದಾನೆ. ಯಾವ ಅವತಾರವನ್ನೂ ಮಾಡಬೇಕಾಗಿಲ್ಲ ಭಗವಂತನಿಗೆ, ಸ್ವತಂತ್ರನಾಗಿರುವಂತವನು ಭಗವಂತ. ಆದರೆ ಮರ್ತ್ಯಾವತಾರ್ಯ ಮರ್ತ್ಯ ಶಿಕ್ಷಣಂ ಅಂತ ಹೇಳಿದಾಗೆ ನಮ್ಮೆಲ್ಲರ ಮೇಲೆ ಅನುಗ್ರಹ ಮಾಡಲಿಕ್ಕೋಸ್ಕರವಾಗಿ ಭಗವಂತ ಅನೇಕ ಅವತಾರಗಳನ್ನ ಮಾಡಿ ಭಗವಂತ ಅನುಗ್ರಹವನ್ನು ಮಾಡಿದ್ದಾನೆ ಅಂತ ಹೇಳಿ ಆ ಭಗವಂತನ ಅತ್ಯದ್ಭುತವಾದ ಮಹಿಮೆಯನ್ನ ಜಗನ್ನಾಥದಾಸರು ಈ ಕರುಣಾಸಂಧಿಯಲ್ಲಿ ತಿಳಿಸ್ತಾ ಇದ್ದಾರೆ.